ನಮಸ್ಕಾರ. ಇವತ್ತಿನ ಈ ಒಂದು ಸಂತೃಪ್ತಿಯ ಕಾರ್ಯಕ್ರಮ ನಮ್ಮದು. ಅದಕ್ಕೆ ತಾವೆಲ್ಲ ಬಂದಿದ್ದೀರಿ. ಮೊದಲನೇದಾಗಿ ನಿಮಗೆಲ್ರಿಗೂ ಸ್ವಾಗತ. ನಾನು ಆದಷ್ಟು ಬೇಗ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೇನೆ. ಹೆಗ್ಗುಂಜೆ ರಾಜೇಶ್ ಶೆಟ್ಟಿ ಚಾರಿಟಬಲ್ ಟ್ರಸ್ಟು ಸುಮಾರು 18 ವರ್ಷದ ಹಿಂದೆ ನಾವು ಶುರು ಮಾಡ್ತೀವಿ. ಅದೊಂದು ಫ್ಯಾಮಿಲಿ ಟ್ರಸ್ಟ್ ಆಗಿದ್ದು, ಈ ಟ್ರಸ್ಟಿನಲ್ಲಿ ನಾವು ಯಾರೊಂದಿಗೆ ಡೊನೇಷನ್ ತಗೊಳ್ಳೋದು ಅಥವಾ ಡೊನೇಷನ್ ಕೇಳುವ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿಲ್ಲ. 17 ವರ್ಷದ ಹಿಂದೆ ನಾವು 500 ಜನ ಮಕ್ಕಳಿಗೆ ಸಮವಸ್ತ್ರವನ್ನು ವಿತರಣೆ ಮಾಡಿದ್ದೀವಿ. ಅದು ಬೆಳೆದು ಕಳೆದ ವರ್ಷ ಸುಮಾರು 41,000 ಜನರು ಮಕ್ಕಳಿಗೆ ಕೊಟ್ಟಿದ್ದೀವಿ. ಈ ವರ್ಷ ಅದನ್ನು ಕಡಿತ ಮಾಡಿ 20,000ಕ್ಕೆ ನಾವು ಇಳಿಸಿದ್ದೀವಿ. ಕಾರಣ ಏನಂತ ಹೇಳಿದ್ರೆ, ನಾವು ಎಲ್ಲ ಅನುದಾನಿತ ಪ್ರಾಥಮಿಕ ಶಾಲೆ, ಅನುದಾನಿತ ಪ್ರೌಢಶಾಲೆ ಮತ್ತು ಅನುದಾನಿತ ಸರ್ಕಾರಿ ಪ್ರೌಢಶಾಲೆಗೆ ಕೊಡ್ತಾ ಇದ್ವಿ. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ವರ್ಷದಿಂದ 2 ಜೊತೆ ಬಟ್ಟೆ ಬರುವುದರಿಂದ ಅದನ್ನು ಕಡಿತ ಮಾಡಿದ್ವಿ. ಆ ಕಡಿತ ಮಾಡಿದಂಥ ಒಂದು 21,000 ಬಟ್ಟೆಯನ್ನು ನಮ್ಮ ನೆರೆಯ ಜಿಲ್ಲೆಗೆ ನಾನು ಆಫರ್ ಮಾಡಿದೆ. ಆದರೆ ಅವರಿಂದ ಸೂಕ್ತವಾದ ಸ್ಪಂದನ ಬರಲಿಲ್ಲ. ಹಾಗಾಗಿ ಅದು ನೆನೆಗುದಿಗೆ ಬಿದ್ದಿದೆ. ಆದರೆ ಇಲ್ಲಿನಿಂದ ಅಂದರೆ ಉಡುಪಿ ಜಿಲ್ಲೆಯಿಂದ ಬಹಳಷ್ಟು ಚೆನ್ನಾಗಿ ಸ್ಪಂದನೆ ಬರ್ತಾ ಇದೆ. ಹಾಗಾಗಿ ಇವತ್ತು ಆ ಒಂದು ಪ್ರೋಗ್ರಾಮನ್ನು ನಾವು ರಚಿಸಿಕೊಂಡಿದ್ದೀವಿ. ಪ್ರತಿ ವರ್ಷ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನಮಗೆ ಬೇಕಾದಷ್ಟು ಪ್ರೋತ್ಸಾಹ ಸಿಗ್ತಾ ಇತ್ತು, ಸಹಯೋಗ ಸಿಗ್ತಾ ಇತ್ತು. ಈ ವರ್ಷ ಖಂಡಿತವಾಗಿ ಸಿಗಲಿಲ್ಲ. ಕಾರಣ ಅಂತ ಹೇಳಿದ್ರೆ, ಸರ್ಕಾರದವರು ಒಂದು ಸೂಚನೆ, ಸಂದೇಶ ಅಥವಾ ಒಂದು ಸುತ್ತೋಲೆ ಕಳಿಸಿದ್ದಾರಂತೆ. ಕೆಲಸದ ದಿನಗಳಲ್ಲಿ ಮಕ್ಕಳನ್ನು ಮತ್ತು ಟೀಚರ್ಸನ್ನು ಹೊರಗಡೆ ಕಳಿಸಬಾರ್ದು ಅಂತ. ಪ್ರಾಯಶಃ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಸಾಗುವಳಿಗೆ ಉಪಯೋಗಿಸ್ತಾ ಇದ್ದೀರಾ ಅಂತ. ಹಾಗಾಗಿ ಈ ಒಂದು ಸೂಚನೆ ಅವರು ಕೊಟ್ಟಿರ್ಬೋದು. ಯಾವಾಗಲೂ ಒಂದು ಉತ್ತಮ ಕಾರ್ಯ ಮಾಡುವಾಗ ಒಂದು ಇಂಥದ್ದು ಈ ಅನುದಾನಿತ ಶಾಲೆ ಮಕ್ಕಳಿಗೆ ಅವಶ್ಯಕತೆ ಇರುವಂಥ ಅವಶ್ಯಕತೆ ಖಂಡಿತ ಸರ್ಕಾರಿ ಮಕ್ಕಳಿಗಿಲ್ಲ. ಇವತ್ತು ಅನುದಾನಿತ ಶಾಲೆಗಳು ಮುಚ್ಚುವ ಪರಿಸ್ಥಿತಿ ಬಂದಿದೆ. 100 ಶಾಲೆಗಳು ಮುಚ್ಚಿ ಹೋಗಿದೆ. ಅನುದಾನಿತ ಶಾಲೆ ಹೇಗೆ ಸ್ಪೆಷಲ್ ಅಂತ ಹೇಳಿದರೆ, ಅನುದಾನಿತ ಶಾಲೆ ಮಾತ್ರ ಇವತ್ತು ಕನ್ನಡವನ್ನು ಕಲಿಸುವಂಥ ಏಕೈಕ ಒಂದೇ ಮಾಧ್ಯಮ. ನನ್ನ ಮಾತೃಭಾಷೆ ಮಕ್ಕಳಿಗೆ ಮಾತೃಭಾಷೆ ಕಲಿಸ್ಬೇಕಂದ್ರೆ ಅನುದಾನಿತ ಶಾಲೆನೇ ಬೇಕು. ಇನ್ನು ಎರಡನೇದಾಗಿ, ಅನುದಾನಿತ ಶಾಲೆಗಳು ಎಲ್ಲೆಲ್ಲ ಇದ್ದವು ಅದೆಲ್ಲ ಕುಗ್ರಾಮ. ಅಲ್ಲಿನ ಮಕ್ಕಳು ಈ ಅನುದಾನಿತ ಶಾಲೆಗಳು ನೀವು ಕ್ಲೋಸ್ ಆದರೆ ಅವರು ಖಂಡಿತವಾಗಿ ಬೇರೆ ಸರ್ಕಾರಿ ಶಾಲೆಗೆ ಅಥವಾ ಪ್ರೈವೇಟ್ ಶಾಲೆಗೆ ಹೋಗೋದಿಲ್ಲ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಅವರು ಶಿಕ್ಷಿತರಾಗೋದಿಲ್ಲ, ಅವರು ಇಲ್ಲಿಟ್ರೇಟ್ಸ್ ಆಗ್ತಾರೆ. ಇಲ್ಲಿಟ್ರೇಟ್ ಆದರೆ ಏನಾಗುತ್ತೆ ಅಂತ ಒಂದು ಸರ್ವೆ ಹೇಳುತ್ತೆ, ವರ್ಲ್ಡ್ ಬ್ಯಾಂಕ್ ಸರ್ವೆ. ಯಾವ ಕಂಟ್ರಿಯಲ್ಲಿ ಇಲ್ಲಿಟ್ರಸಿ ಹೆಚ್ಚಾಗುತ್ತೋ ಆ ಕಂಟ್ರಿಯಲ್ಲಿ ಹೆಲ್ತ್ ಕಾಸ್ಟ್ ಅಂತ ಹೇಳ್ತಾರೆ, ಹೆಲ್ತ್ ಬಜೆಟ್ಟು 10 ಪಟ್ಟು ಹೋಗುತ್ತಂತೆ. ಎರಡನೇದು, ಯಾವ ದೇಶದಲ್ಲಿ ಹೆಚ್ಚು ಅಶಿಕ್ಷಿತರು ಇರ್ತಾರೋ ಆ ದೇಶದಲ್ಲಿ ಈ ವೆಲ್ಫೇರ್ ಸ್ಕೀಮ್ ಹೆಚ್ಚಾಗುತ್ತೆ. ಫ್ರೀ ಬೀಸ್ ಅಂತ ಹೇಳ್ತಾರೆ. ಅಕ್ಕಿ ಕೊಡಬೇಕು, ಸಕ್ಕರೆ ಕೊಡಬೇಕು, ಗೋಧಿ ಕೊಡಬೇಕು, ಎಣ್ಣೆ ಕೊಡಬೇಕು, ಔಷಧ ಕೊಡಬೇಕು, ಬಟ್ಟೆ ಕೊಡಬೇಕು. ಆವಾಗ ಈ ಕಾಸ್ಟನ್ನು ಕಂಪೇರ್ ಮಾಡಿದರೆ, ನೀವು ಇಂತಿಷ್ಟು 10 ರೂಪಾಯಿ ನೀವು ಈ ಬಜೆಟಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದರೆ, ಅದ್ರ 1 ರೂಪಾಯಲ್ಲಿ ನಾವು ಇಡೀ ನಮ್ಮ ಗ್ರಾಮೀಣ ಜನರನ್ನು ಶಿಕ್ಷಿತರನ್ನಾಗಿ ಮಾಡಲಿಕ್ಕೆ, ಅಟ್ಲೀಸ್ಟ್ ಲಿಟ್ರೇಟ್ ಮಾಡಲಿಕ್ಕೆ ಆಗುತ್ತೆ. ಖಂಡಿತವಾಗಿ ಬರೇ ಸರ್ಕಾರದಿಂದ ಮಾತ್ರ ನಮ್ಮ ದೇಶ ಇವತ್ತು 78% ಲಿಟ್ರಸಿ ರೇಟು ನಾವು ಕವರ್ ಮಾಡಲಿಲ್ಲ. ಸ್ವಾತಂತ್ರ್ಯ ಬರುವಾಗ ನಮ್ಮ ಹತ್ರ ಬರೀ 12% ಲಿಟ್ರಸಿ ಇತ್ತು. 350 ಮಿಲಿಯನ್ ನಮ್ಮ ಪಾಪ್ಯುಲೇಷನ್ ಇತ್ತು. ಅದರಲ್ಲಿ ಬರೀ 40 ಮಿಲಿಯನ್ ಜನರು ಲಿಟ್ರೇಟ್ಸ್ ಇದ್ದರು. ಆದರೆ ಇವತ್ತು ನಮ್ಮಲ್ಲಿ 1,100 ಮಿಲಿಯನ್ ಜನರು ಲಿಟ್ರೇಟ್ಸ್ ಇದ್ದಾರೆ. ಇದು ಬರೀ ಸರ್ಕಾರದಿಂದ ಮಾತ್ರ ಆದದ್ದಲ್ಲ, ನಮ್ಮಂಥವರು ನಿಮ್ಮಂಥವರು ಎಲ್ಲ ಸೇರಿ ಮಾಡಿದ್ದು. ಅನುದಾನಿತ ಶಾಲೆಯನ್ನು ನೋಡಿದರೆ ನಿಜವಾಗಿ ನಮಗೆ ಬೇಜಾರಾಗುತ್ತೆ. ಯಾಕೆ ಬೇಜಾರಾಗುತ್ತೆ ಅಂತ ಹೇಳಿದರೆ, ಕ್ಲೋಸ್ ಆಗ್ತಾ ಇದೆ. 15-20 ವರ್ಷದಿಂದ ಟೀಚರ್ಸನ್ನು ಅಪಾಯಿಂಟ್ ಮಾಡ್ತಾನೆ ಇಲ್ಲ. ಆ ಮಕ್ಕಳನ್ನು, ಆ ಶಾಲೆಯನ್ನು ಅಷ್ಟೇ ಕಂಡುಕೊಳ್ತಾ ಇದ್ದಾರೆ. ಇದು ಒಂದು ದುಃಖದಾಯಕವಾದ ವಿಚಾರ. ಆದರೆ ನಾನು ನೋಡ್ತಾ ಇದ್ದೇನೆ, ಈ ಅನುದಾನಿತ ಶಾಲೆಯವರು ಹೋರಾಟ ಮಾಡುವುದಿಲ್ಲ ತಮ್ಮ ಹಕ್ಕಿಗೋಸ್ಕರ. ಕಾನೂನಲ್ಲಿ ಒಂದು ಶಬ್ದ ಇದೆ, ಬಹಳ ಸುಂದರವಾದ ಶಬ್ದ, ಎಸ್ಟೋಪಲ್ ಆಫ್ ಪ್ರಾಮಿಸ್ ಅಂತ. ಯಾರಾದರೂ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ, ಒಂದು ಕಂಪನಿ ಇನ್ನೊಂದು ಕಂಪನಿಗೆ ಪ್ರಾಮಿಸ್ ಮಾಡಿದರೆ, ಭರವಸೆ ಮಾಡಿದರೆ, ಭರವಸೆಯನ್ನು ನಾವು ಮಾಡಬೇಕು
ಭರವಸೆಯನ್ನು ನಾವು ಸ್ಟಾಪ್ ಮಾಡಬೇಕಾದ್ರೆ ನಮಗೆ ಹಕ್ಕಿದೆ. ಯಾಕಂತ ಹೇಳಿದ್ರೆ ಚೇಂಜ್ ಸರ್ಕಮ್ಸ್ಟೆನ್ಸಲ್ಲಿ ವಿ ಕ್ಯಾನ್ ವಿಡ್ರಾ ದಿ ಪ್ರಾಮಿಸ್ ಅಂತ ಇದೆ. ಆದರೆ ಸರ್ಕಾರ ಯಾವಾಗ ಯಾರಿಗೇ ಆದರೂ ಪ್ರಾಮಿಸ್ ಮಾಡಿದರೆ ಅದನ್ನು ವಿಡ್ರಾ ಮಾಡಲಿಕ್ಕೆ ಅವರಿಗೆ ಅವಕಾಶನೇ ಇಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಹಿರಿಯರು ಆಲೋಚನೆ ಮಾಡಿದ್ರು, ನಾವು ದೇಶ ಮುಂದೆ ಬರಬೇಕಾದ್ರೆ ನಮ್ಮಲ್ಲಿ ಶಿಕ್ಷಿತರು ಹೆಚ್ಚಾಗಬೇಕು. ಹಾಗಾಗಿ ಎಲ್ರಿಗೂ ಕೈಕಾಲು ಹಿಡಿದ್ರು, ಅಯ್ಯೋ ಅಪ್ಪ ನೀವು ಶಾಲೆ ಮಾಡಿ. ನನಗೆಲ್ಲ ಸ್ಟೋರೀಸ್ ಬರ್ತದೆ. ಕೆಲವರು ಮನೆ ಮಾರಿ, ಚಿನ್ನ ಮಾರಿ, ಹೋರಿ ಮಾರಿ, ಗದ್ದೆ ಮಾರಿ ಅವರು ಸ್ಕೂಲನ್ನು ಕಟ್ಟಿದ್ದಾರೆ. ಅವರ ಆತ್ಮ ಎಷ್ಟು ಚಿಂತಿತರಾಗಿರ್ಬೇಕು ನೀವು ಆಲೋಚನೆ ಮಾಡಿ. ಇದು ಖಂಡಿತವಾಗಿ ನಾವು ಆಲೋಚನೆ ಮಾಡ್ತಾ ಇಲ್ಲ. ಕ್ಲೋಸ್ ಆಗ್ತಾ ಇದೆ ಅದ್ರ ಆಫ್ಟರ್ ಎಫೆಕ್ಟ್ ಎಷ್ಟು ಮಟ್ಟಿಗೆ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಸಮಾಜದ ಮೇಲೆ ಬಹಳಷ್ಟು ಒಂದು ಕೆಟ್ಟ ಪರಿಣಾಮ ಮುಂಬರುವ ದಿನದಲ್ಲಿ ಬರ್ತದೆ. ಈ ಅನುದಾನಿತ ಶಾಲೆಯನ್ನು ನಾವು ಕ್ಲೋಸ್ ಮಾಡಿದರೆ ಯಾಕೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅದೊಂದು ತರಳೆ, ಅದೊಂದು ಪ್ಯಾರಾಸೈಟ್ ಅಂತ. ಇದನ್ನ ಬಂದ್ ಮಾಡಿದ್ರೆ ನಮ್ಗೊಂದಿಷ್ಟು ಹಣ ಸಿಗ್ತದೆ. ಅದರಿಂದ ದೇಶಕ್ಕೆ ಎಷ್ಟು ಲಾಸ್ ಆಗುತ್ತೆ. ನೀವು ₹1 ಇಲ್ಲಿ ಉಳಿಸಿದ್ರೆ ₹100 ದೇಶಕ್ಕೆ ಲಾಸ್ ಆಗುತ್ತೆ ಅನ್ನುವ ಭಾವನೆ ನಮ್ಮ ಸರ್ಕಾರದವರಿಗೆ ಅಥವಾ ನಮ್ಮ ಬಾಬುಗಳಿಗಿಲ್ಲ. ಅದನ್ನು ತಿಳಿಸ್ಕೊಡುವಂತ ಪ್ರಯತ್ನ ಜನಪ್ರತಿನಿಧಿಗಳೇ ಮಾಡಬೇಕು. ಈ ವಿಚಾರ ಅಸೆಂಬ್ಲಿಯಲ್ಲಿ ರೈಸ್ ಆಗಬೇಕು, ಈ ಪಾರ್ಲಿಮೆಂಟ್ ಅಲ್ಲಿ ರೈಸ್ ಆಗಬೇಕು. ಇದ್ರ ಬಗ್ಗೆ ಘೋರವಾದ ಒಂದು ಹೋರಾಟವನ್ನು ಮಾಡಬೇಕು ಅಂತ ನಾನು ಇದರ ಮೂಲಕ ಮಾಡ್ತಾ ಇದ್ದೇನೆ. ಕರ್ನಾಟಕದ ಲಿಟರಸಿ ರೇಟ್ ಎಷ್ಟು? 75%. ಲೆಸ್ ದೆನ್ ನಮ್ಮ ದೇಶದ ಲಿಟರಸಿ ರೇಟ್ಗಿಂತ ಕಡಿಮೆ. 78% ದೇಶದ ಲಿಟರಸಿ ಆದರೆ ಕರ್ನಾಟಕದಲ್ಲಿ ಬರೀ 75% ಲಿಟರಸಿ ರೇಟ್ ಇದೆ. ನಮ್ಮ ಗಂಡಸರು ಅಂದರೆ ಹುಡುಗರು ಲಿಟರಸಿ ರೇಟು 83%, ಆದರೆ ಹೆಂಗಸರು ಹುಡುಗಿಯರ ಲಿಟರಸಿ ರೇಟು ಬರೀ 68%. ಖಂಡಿತವಾಗಿ ನಾವು ಹೆಣ್ಮಕ್ಕಳ ಒಂದು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಾಗಿ ಕಾಳಜಿ ವಹಿಸ್ತಾ ಇಲ್ಲ ಅಂತ ಈ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಅರ್ಥ ಆಗುತ್ತೆ. ನಮ್ಮ ಸಂಸ್ಕೃತಿ, ನಮ್ಮ ದೈವಭೂತ, ನಮ್ಮ ಕೃಷಿ ಯಾವುದೆಲ್ಲ ನಮ್ಮ ಕಲ್ಚರ್ ಇದ್ದು ಅದು ಮುಂದೆ ಹೋಗಬೇಕಾದ್ರೆ ಖಂಡಿತವಾಗಿ ನಮ್ಮ ಹೆಣ್ಮಕ್ಕಳನ್ನು ಮುಂದೆ ತರಬೇಕು. ಅದು ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುವುದು ಖಂಡಿತವಾಗಿ ರೂರಲ್ ಸ್ಕೂಲ್ ಅಂತ ಹೇಳಿದ್ರೆ ಇಲ್ಲಿ ಈ ಅನುದಾನಿತ ಸ್ಕೂಲಿಗೆ ಖಂಡಿತ ಸಾಧ್ಯ ಆಗತ್ತೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮಕ್ಕಳು ಇವತ್ತು ನಾವು ನಮ್ಮಂಥವರು, ನಮ್ಮ ಹಿರಿಯರು ದೇಶ ಕಟ್ಟುವ ಕೆಲಸವನ್ನು ಮಾಡಿದ್ದೀವಿ. ಖಂಡಿತವಾಗಿ ನಾವು ದೇಶವನ್ನು ಕಟ್ಟಿದ್ದೀವಿ, ದೇಶವನ್ನು ಒಂದು ಸುದೃಢವಾದ ದೇಶವನ್ನು ಮಾಡಿದ್ದೀವಿ ಅನ್ನೋ ಭಾವನೆ ನಮಗೆ ಬರ್ತಾ ಇದೆ ಇವತ್ತು. ಯಾಕಂತ ಹೇಳಿದ್ರೆ ಇವತ್ತು ನಾವು $4 ಟ್ರಿಲಿಯನ್ ಇಕಾನಮಿ ಆಗಿದ್ದರೆ ಸಾಲದು. ಅಮೆರಿಕನ್ ಇಕಾನಮಿ $30 ಟ್ರಿಲಿಯನ್, ಚೈನೀಸ್ ಇಕಾನಮಿ $18 ಟ್ರಿಲಿಯನ್. ನಾವು 4ರಲ್ಲಿ 4ನೇ ಪ್ಲೇಸಲ್ಲಿದ್ದಾರೆ. ಅದರಿಂದ ಇನ್ನು 20 ವರ್ಷದಲ್ಲಿ ನಾವು $40 ಟ್ರಿಲಿಯನ್ ಇಕಾನಮಿಗೆ ಹೋಗಬೇಕು. ಅಮೆರಿಕನ್ ಇಕಾನಮಿ ವಿಲ್ ಬಿ ಬೈ 2047 it will be $40 trillion. Chinese economy will also be $40 trillion. ನಾವು ಸೆಕೆಂಡ್, ಥರ್ಡ್, ಫಸ್ಟ್ ಪ್ಲೇಸಲ್ಲಿ ಇರಬೇಕಾದ್ರೆ ವಿ ಹ್ಯಾವ್ ಟು ಗೋ ವೆರಿ ಫಾಸ್ಟ್ ಆ್ಯಂಡ್ ವೆರಿ ಕೇರ್ಫುಲಿ. ಯಾಕಂದರೆ 2047ರಲ್ಲಿ ನಮ್ಮ ಹತ್ರ ಮುದುಕರ ಸಂಖ್ಯೆ ಸುಮಾರು 600 ಮಿಲಿಯನ್ ಇರ್ತದೆ. ನಮ್ಮ ಬಜೆಟ್ ಮೇಲೆ ಆ ಟೈಮಲ್ಲಿ ಭಾಳಷ್ಟು ಒಂದು ದೊಡ್ಡ ಬರ್ಡನ್ ಬರ್ತದೆ. ಹಾಗಾಗಿ ನಾವು ಅಷ್ಟರೊಳಗೆ ಅದನ್ನು ಅಚೀವ್ ಮಾಡಬೇಕಾದಂಥ ಒಂದು ಅತಿ ದೊಡ್ಡ ಅವಶ್ಯಕತೆ ಇದೆ. ಅದಕ್ಕೆ ಶಿಕ್ಷಣದ ಅವಶ್ಯಕತೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ನಾನು ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಇತ್ತೀಚೆ ನಮ್ಮ ದೇಶದಲ್ಲಿ ಆಪರೇಷನ್ ಸಿಂಧೂರ್ ಕಂಡಕ್ಟ್ ಮಾಡಿದರು. ತಮಗೊಂದು ಇಂಟರ್ನಲ್ ಇನ್ಫಾರ್ಮೇಷನ್ ಹೇಳ್ತೇನೆ. ಈ IT ಬಂತಲ್ಲ, IT ಗೆ ತುಂಬ ಮಕ್ಕಳು ಹೋದರು. ಅದರಲ್ಲಿ 10% ಜನರು 6 ತಿಂಗಳು 1 ವರ್ಷದಲ್ಲಿ ಡ್ರಾಪ್ ಔಟ್. ಟುಡೇ ನಮ್ಮ ಇಂಡಿಯನ್ ಆರ್ಮಿ, ಇಂಡಿಯನ್ ಮಿಲಿಟರಿ ಇಸ್ ಎ ಟೋಟಲಿ ಟೆಕ್ನಿಕಲ್ ಸಾವಿ ಆರ್ಮಿ ಮಿಲಿಟರಿ ಇನ್ ದಿ ವರ್ಲ್ಡ್. ಆದುದರಿಂದ ನಮ್ಮದು ಒಂದೇ ಒಂದು ಹೆಣ ಬೀಳದೇನೆ ನಾವು ಸಕ್ಸಸ್ಸನ್ನು ಬರೀ 24 ಗಂಟೆಯಲ್ಲಿ ಅಚೀವ್ ಮಾಡಿದ್ದೀವಿ. ಅದರ ಕಾರಣ ಅಂತ ಹೇಳಿದ್ರೆ ಒನ್ ಆಫ್ ದ ಮೋಸ್ಟ್ ರೀಸನ್ ಇಸ್ ಅವರ್ ಎಜುಕೇಷನ್ ಸಿಸ್ಟಮ್ ವೇರ್ ವಿ ಹ್ಯಾವ್ ಅಡಾಪ್ಟೆಡ್ ಟೆಕ್ನಾಲಜಿ ಇನ್ ಟು ದಿ ಮಿಲಿಟರಿ. ಇನ್ನು ಮುಂಬರುವ ದಿನದಲ್ಲಿ ಸೌಂಡ್ ಇಲ್ಲದೆ, ಲೈಟ್ ಇಲ್ಲದೆ, ಯಾವುದೂ ಇಲ್ಲದೆ ಕೂತಲ್ಲೇ ಕಂಪ್ಯೂಟರಿಂದ ಮಾಡುವಂಥ ವಾರ್ಫೇರ್ಸ್ಗಳು ಬರ್ತಾ ಇದ್ದಾವೆ. ಹಾಗಾಗಿ ಎಜುಕೇಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್, ಸ್ಪೆಷಲಿ ರೂರಲ್ ಚಿಲ್ಡ್ರನ್. ನಮ್ಮ ಹಳ್ಳಿಯ ಮಕ್ಕಳಿಗಿದ್ದಷ್ಟು ಬುದ್ಧಿಶಕ್ತಿ, ಅಷ್ಟು ಪ್ರಬಲತೆ ಯಾರಿಗೂ ಕೂಡ ಇಲ್ಲ. ಹಾಗಾಗಿ ನಾವು ರೂರಲ್ ಎಜುಕೇಷನ್ಗೆ ಒತ್ತು ಕೊಡಬೇಕು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಇನ್ನು ಹೆಚ್ಚು ಮಾತಾಡೋದಿಲ್ಲ, ಯಾಕಂದರೆ ಸಂಸದರು ಮತ್ತೆ ಅವರಿಗೆ ಲೇಟ್ ಆಗುತ್ತೆ. ಹಾಗಾಗಿ ಕೊನೆಯದಾಗಿ ಒಂದು ಮಾತಾಡ್ತೇನೆ. ಕಳೆದ ವರ್ಷ ನಮ್ಮ ಇದರಲ್ಲಿ ಸುಮಾರು
1400 ಜನ ಇದ್ದರು. ಯಾಕಂದ್ರೆ ನಾವು ತುಂಬ ಜನರಿಗೆ ಇನ್ವೈಟ್ ಮಾಡಿದ್ದೀವಿ, ಬಂದಿದ್ದರು ಸಭೆಯಲ್ಲಿ. ವರ್ಷಕ್ಕೊಂದು 4-5 ಇಂಥದ್ದೇ ಫಂಕ್ಷನ್ ಮಾಡ್ತೀವಿ. ನಮ್ಮ ಮೇಲೆ ಒಂದು ದೊಡ್ಡದೊಂದು ಅಪವಾದ ಇದೆ. ಏನಂತ ಹೇಳಿದರೆ, ಇದೊಂದು BJPಯ ಫಂಕ್ಷನ್ ಅಂತ ಮೊದಲು ಒಂದು ಪಕ್ಷದವರು ಹೇಳ್ತಾ ಇದ್ರು. ನಾವು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋದು. ನನ್ನ ಹತ್ರ ಬೇಕಾದಷ್ಟು ಫ್ರೆಂಡ್ಸ್, ನಾವು ಅಸಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ಅವರು. ನಮಗೆ ಇವತ್ತು ನಮ್ಮ ಮುಖಂಡರು, ನಾನು ಸೆಲ್ಯೂಟ್ ಮಾಡ್ತೇನೆ ನರೇಂದ್ರ ಮೋದಿಗೆ, ನಮ್ಮ ದೇಶದ ಭಾಗ್ಯ ಅಂತ ಒಬ್ಬ ಲೀಡರ್ ಸಿಕ್ಕಿದ, ಖಂಡಿತವಾಗಿ ನಾನು ಅವರಿಗೆ ಸೆಲ್ಯೂಟ್ ಮಾಡ್ತೇನೆ. ಅದರಲ್ಲಿ ನಾನೇನು, ಆದರೆ ನಾನು ಸರ್ಕಾರದಿಂದ ಟ್ಯಾಕ್ಸ್ ಎಕ್ಸಾಮ್ಷನ್ ತಗೊಳ್ತಾ ಇದ್ದೇನೆ. 15% ನಮಗೆ ಇನ್ಕಮ್ ಟ್ಯಾಕ್ಸಲ್ಲಿ ಇದು ಕೊಡ್ತಾರೆ ಸರ್ಕಾರದವರು, ನಾವು ಮಾಡಿದ ಚಾರಿಟಿ ವರ್ಕಿಗೆ. ಹಾಗಾಗಿ ಯಾವಾಗ ನೀವು ಸರ್ಕಾರದಿಂದ ಟ್ಯಾಕ್ಸ್ ಎಕ್ಸಾಮ್ಷನ್ ತಗೊಳ್ತೀರೋ ಆವಾಗ ನಿಮ್ಮ ಸಂಸ್ಥೆ ಸೆಕ್ಯುಲರ್ ಆಗಬೇಕು. ನಾವು ಕಟ್ಟಿದ್ದ ಶಾಲೆ ಆಗಲಿ, ಕೊಟ್ಟಂಥ ಬಟ್ಟೆ ಆಗಲಿ, ಮಾಡಿದಂಥ ಎಲ್ಲ ಕಾರ್ಯದಲ್ಲಿ ನಾವು ಅವರಿಗೆ ಇವರಿಗೆ ಅಂತ ಭೇದ ಭಾವ ಇರಲಿಲ್ಲ. ಯಾಕಂದರೆ ಸೆಕ್ಯುಲರ್ ಸಿಸ್ಟಮ್ ನಮ್ಮದು, ಟೋಟಲ್ ಆರ್ಗನೈಸೇಷನ್ ಇಸ್ ಸೆಕ್ಯುಲರ್. ಎರಡನೇದಾಗಿ ನನಗೆ ಬೇಜಾರಾಗುವಂಥ ಒಂದು ವಿಚಾರವನ್ನು ಸಂಸದರು ಮತ್ತು ನಮ್ಮ ಶಾಸಕರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಂವಿಧಾನಿಕ ಜಾಗದಲ್ಲಿ ಒಬ್ಬ ನಂಬರ್ 2 ಯಾವುದಂದರೆ ಜಿಲ್ಲಾ ಪ್ರಶಾಸನದ ನಂಬರ್ 2 ಪರ್ಸನ್ ನಮ್ಮವರು ಯಾರು ಹೋದವಾಗ ಹೇಳಿದಂಥ ಒಂದು ವಿಚಾರ ಏನು, ಇದೇನು ಒಂದೇ ಪಕ್ಷದವರ ಫಂಕ್ಷನ್ನ ಅಂತ. ಯಾಕಂದರೆ ಜವಾಬ್ದಾರಿಯಲ್ಲಿ ಸಂವಿಧಾನಿಕ ಇದರಲ್ಲಿ ಕೂತವರು ಇಂಥ ಮಾತಾಡಬಾರ್ದು. ನಮ್ಮಲ್ಲಿ ಜನರು ಪ್ರತಿನಿಧಿಗಳು ಇರುವವರೇ ಒಂದು ಪಕ್ಷದವರು. ಇವರು ಪ್ರಯತ್ನ ಮಾಡಿ ಬೇರೆ ಪಕ್ಷದ ಪ್ರತಿನಿಧಿಗಳನ್ನು ಕಳಿಸಿದ್ರೆ ಅವ್ರದ್ದು ಮೊದಲಾಗಿ ಕರಿತೀವಿ. ನಾವು ಯಾಕೆ ಮಿನಿಸ್ಟರ್ಸನ್ನು ಕರೆಯೋದಿಲ್ಲ ಅನ್ನಲಿಕ್ಕೆ ನಾನು ಖಂಡಿತವಾಗಿ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಯಾವಾಗಲೂ ಕರೀತಾ ಇದ್ವಿ. ಒಂದು ಫಂಕ್ಷನಿಗೆ ಖಾದರ್ ಸಾಹೇಬ್ ಬಂದಿದ್ರು, ಭಾಳ ಮೆಚ್ಕೊಂಡ್ರು. ಅವರದ್ದು ನಮ್ಮ ಪರ್ಸ್ನಲ್ ರಿಲೇಷನ್ಶಿಪ್ ಇದೆ, ಕರೆದಾಗ ಬಂದರು. ಇನ್ನೊಂದು ಫಂಕ್ಷನಿಗೆ ಮುನಿಯಪ್ಪ ಸಾಹೇಬರು ಬಂದಿದ್ದರು, ಅವರು ಕೂಡ ಭಾಳ ಮೆಚ್ಕೊಂಡ್ರು. ಇನ್ನು ನಮ್ಮ ಫಂಕ್ಷನ್ ಅಲ್ಲ, ನಮಗೊಂದು ಸನ್ಮಾನ ಫಂಕ್ಷನಿಗೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಕರೆದ್ರು, 3 ಗಂಟೆ ತಡವಾಗಿ ಬಂದರು. ಪಾಪ ಎಲ್ಲ ಬಂದವರು ಒಂದು 3000 ಜನ ಇದ್ದರು. ಊಟ ಮಾಡದೆ ಕೆಲವರು ಹೊರಟು ಹೋದರು. ಅದು ನಮಗೆ ಮೆಚ್ಚುಗೆ ಆಗೋದಿಲ್ಲ. ಮತ್ತು ಎಲ್ಲ ಫಂಕ್ಷನಿಗೂ ನಾನು ಕರೆದಿದ್ದೇನೆ, ತಪ್ಪದೆ. ಯಾವ ಫಂಕ್ಷನಿಗೂ ಯಾರೂ ಬರೋದಿಲ್ಲ ಅಂತ ಕೂಡ ಹೇಳೋದಿಲ್ಲ. ಹಾಗಾಗಿ ನಾವು ಈ ಫಂಕ್ಷನ್ನಿಂದ ಯಾರು ಬರುವುದಿಲ್ಲೋ, ಯಾರಿಗೆ ಬರಲಿಕ್ಕೆ ಇಷ್ಟ ಇಲ್ವೋ, ಮತ್ತು ನಮ್ಗೆ ಭಾಳ ತ್ರಾಸಾಗತ್ತೆ. ಅವ್ರ ಹಿಂದೆ ಹೋಗಿ ಕೂತ್ಕೊಂಡು ಅವರಿಗೆ ದಮ್ಮಾಯಿ ಹೊಡೆದು, ಅವ್ರ ಕೈಕಾಲು ಹಿಡಿದು, ಲಾಸ್ಟಿಗೆ ಒಂದು ಕಮ್ಯುನಿಕೇಷನ್ ಕೂಡ ಇರುವುದಿಲ್ಲ. ನಿಜವಾಗಿ ನಮಗೆ ಹಿಂದಿಯಲ್ಲಿ ಒಂದು ಗಾದೆ ಇದೆ, आपको आम खाने से मतलब है गुಟ್ಲಿ ಗಿನ್ನೆ से. ನಿಮಗೆ ಮಾವಿನ ಹಣ್ಣು ತಿನ್ನೋದ್ರಲ್ಲಿ ಅರ್ಥ ಇದೆಯೋ ಅಥವಾ ನೀವು ಅದರ ಗೊರಟು ಲೆಕ್ಕ ಹಾಕಬೇಕಂತ. ನಮಗೆ ಗೊರಟು ಲೆಕ್ಕ ಹಾಕಲಿಕ್ಕಿಲ್ಲ. ಯಾರು ಬರ್ತಾರೋ, ಪ್ರೀತಿ ವಿಶ್ವಾಸ ಇದೆಯೋ ಅವ್ರು ಬರ್ತಾರೆ, ಯಾರಿಗೆ ಬರಲಿಕ್ಕಿಲ್ವೋ ಅವ್ರು ಖಂಡಿತವಾಗಿ ಬರಬಾರ್ದು. ನಾವು ನಮ್ಮ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ದೇವರಿಗೆ ಸರಿಯಾಗಿ, ಇದು ಖಂಡಿತ ಯಾವ ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ನಮ್ಮದು. ಇಟ್ಸ್ ಎ ಸೆಕ್ಯುಲರ್ ಪ್ರೋಗ್ರಾಮ್. ನಾವು ಎಲ್ರಿಗೂ ವೆಲ್ಕಮ್ ಮಾಡ್ತೀವಿ, ಎಲ್ಲರೂ ಬರ್ಬೋದು. ಅದರ ಫಲಾನುಭವಿಗಳು ಎಲ್ಲರೂ ಇದ್ದಾರೆ. ಹಾಗಾಗಿ ನಮ್ಮ ಮೇಲೆ ಅಂಥದ್ದು ಅಪವಾದ ಯಾರಾದರೂ ಹೇಳಿದರೆ ನಿಮ್ಮ ರಕ್ಷಣೆ ನನಗೆ ಬೇಕು ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.